ನನ್ನ ಪ್ರೀತಿಯ ಕರ್ನಾಟಕ ಜನತೆಗೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗ್ ಒಳಗೆ ನಾನು ಟ್ರಕ್ ಡ್ರೈವರ್ಸ್ ಲೈಫ್ ಹೆಂಗಿರ್ತೈತಿ ಅನ್ನೋದು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೆ. ಅದನ್ನು ನಾನು ನಿಮಗೆ ಲಾಗಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ನಮ್ಮ ಜೊತೆ 12 ವೀಲ್ ಅಂದರೆ ಹೆವಿ ವೆಹಿಕಲ್ ಏನು ಹೊಡಿತಾರಲ್ಲ ಅವ್ರದ್ದು ಡ್ರೈವರ್ ಆದಂಥ ಅಂಬರೀಶ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರದ್ದು ಊರು ಬಂದುಬಿಟ್ಟು ಬಾಳ್ಕೋಟ್ ಡಿಸ್ಟಿಕ್. ಅವರ ಸುಮಾರು 8 ವರ್ಷಗಳಿಂದ ಅವರು ಟ್ರಕ್ ಹೊಡ್ಯಾಗತ್ತಾರ. ಲೈಫ್ ಹೆಂಗಿರ್ತೈತಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಮತ್ತು ಇವಾಗ ಅಂಬರೀಶ್ ಅವ್ರನ್ನ ನಾವಾಗ ವೆಲ್ಕಮ್ ಮಾಡೋಣ ಅಂತ. ಸರ್, ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಮತ್ತು ಮಂಜುನಾಥ್, ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೂ ಕೂಡ ಸ್ವಾಗತ ಸರ್. ಈ ಕಾರ್ಯಕ್ರಮವನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಂದಿದ್ದಕ್ಕೆ ಸ್ವಾಗತ, ಸುಸ್ವಾಗತ ಸರ್. ಸರ್, ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡಿ. ಸರ್, ನಾನು ಹುಟ್ಟಿದ ಊರು ಬಾಗಲಕೋಟೆ ಡಿಸ್ಟಿಕ್, ಹುಣಗುಂದ ತಾಲೂಕು, ವೀರಾಪುರ ಗ್ರಾಮ ಅಂತ ಸರ್ ನಮ್ಮ ಊರು. ಅಲ್ಲಿಂದ ಮೊದಲನೇದಾಗಿ ನಂದು ITI ಮುಗಿದಿದೆ. ನಂದು ಸ್ಟ್ಯಾಂಡರ್ಡ್ ಅಂದರೆ ITI ಫಿಲ್ಟರ್ ಮುಗಿದಿದೆ, ಸೆಕೆಂಡ್ ಇಯರ್ ITI. ಆ್ಯಂಡ್ ಹೊಳ್ಳೆ ರಿಟರ್ನ್ ನಾನು ನಮ್ಮ ಮನೇಲಿ ಇರೋ ಜನ ಅಂತಂದರೆ 5 ಜನ ಸರ್. ನಾವು 5 ಜನ. ಮೊದಲನೇದಾಗಿ ನಮ್ಮ ಬಿಗ್ ಬ್ರದರ್, ನಮ್ಮ ಅಣ್ಣ. ಎರಡನೇದಾಗಿ ಈತ ನಮ್ಮ ಅಣ್ಣ, ಸೆಕೆಂಡು. ಮೂರನೇದಾಗಿ ನಾನು. ನಾಲ್ಕನೇದಾಗಿ ನಮ್ಮ ತಂಗಿ. ಐದನೇದಾಗಿ ನಾವು ಲಾಸ್ಟ್ ನಮ್ಮ ತಮ್ಮ. 5 ಜನ ಸರ್ ನಾವು. ಒಟ್ಟು ನಾ ಈ ಪೀಳಿ ಬರೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಎಲ್ಲ ಸಾಲಿ ಕಲ್ತು ಎಲ್ಲ ಮಾಡಿದೆ ಸರ್. ಆದರೆ ಎಲ್ಲ ಅರ್ಜಿ ಹಾಕಿದೆ, ಎಲ್ಲ ಮಾಡಿದೆ, ಎಲ್ಲ ಹೋಗಿ ಬಂದ್ರೂ ಏನೂ ಆಗಲಿಲ್ಲ ಸರ್. ಎಲ್ಲ ಕೆಲಸ ಇಲ್ಲ, ಬರೀ ಅಮೌಂಟ್ ಕೇಳೋದು, ಈ ಥರ ಮಾಡಿ ಹೇಳಕ್ಕಿದ್ರು. ಅದಕ್ಕೆ ಎಲ್ಲ ಬಿಟ್ಟೆ ಸರ್. ನಮ್ಮ ಅಣ್ಣವ್ರ ಜೊತೆ ಒಂದು 2 ಟ್ರಿಪ್ ಕಿನ್ನರಿಕೆ ಹೋದೆ. ಅದಾದ ನಂತರ ಹೊಳೆ ಬರ್ಬೇಕಾದ್ರೆ ನಮ್ಮ ಅಣ್ಣವ್ರು ಗಾಡಿ ಕಲಿಸಿದ್ರು. ಗಾಡಿ ಕಲಿಯಪ್ಪ, ಇಲ್ಲೇ ಓಡಿಸ್ತಾ ಇರೋ ಅಂತಂದು ಹೇಳಿದ್ರು. ನಮ್ಮ ಅಣ್ಣಾರಿಂದಾಗಿ ನಾ ಈ ಗಾಡಿ ಇವತ್ತಿನ ಮಟ್ಟಿಗೆ 8 ವರ್ಷ ಆಯ್ತು ಸರ್. ನಾ ಗಾಡಿ ರನ್ನಿಂಗ್ ಮಾಡ್ತಾ ಇತ್ತು. ನಮ್ಮ ಅಣ್ಣಾರು ಗಾಡಿ ಕಲಿಸಿದಕ್ಕೆ ಅದು ಹೊಳೆ ನಾನು ಯಾವುದೋ ಒಳ್ಳೆ ಅದು ಎಜುಕೇಷನ್ಗಾಯ್ತು, ಇನ್ನೊಂದು ಮಕ್ಕಳಿಗಾಯ್ತು, ಯಾವುದಕ್ಕೂ ಹೋಗಿಲ್ಲ ಸರ್. ನಾನು ಇದೇ ಒಂದು ಲೈಫ್ ಚೆನ್ನಾಗಿದೆ ಅಂತಂದು ಒಂದು ಏನೋ ಒಂದು ಸಂತೋಷ. ಇದೇ ನನ್ನ ಕೈ ಹಿಡಿದಿದ್ದು, ಇದೇ ಒಂದು ತೂತ ನನಗೆ ಅನ್ನ ಹಾಕಿ ಬೆಳೆಸಿದ್ದು ಇದೇ ಗಾಡಿನೇ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ದು ಎಜುಕೇಷನ್ನು ಚೆನ್ನಾಗಿತ್ತು, ಬಟ್ ನೀವು ಬೇರೆ ಬಿಸ್ನೆಸ್ಸನ್ನು ಚೂಸ್ ಮಾಡ್ಬೋದಾಗಿತ್ತು. ಬಟ್ ನೀವು ಡ್ರೈವಿಂಗನ್ನೇ ಎದಕ್ಕೆ ಸೆಲೆಕ್ಟ್ ಮಾಡಿದ್ರಿ ಅಂತ ತಿಳಿಸ್ಕೊಡ್ಬೋದಾ ಸರ್? ಅದಕ್ಕೊಂದು ಘಟನೆ ಇದೆ, ಹೇಳ್ತೀನಿ ಕೇಳಿ. ನಂದು ITI ಮುಗಿದಿದೆ ಸರ್. ITI ಫಿಲ್ಟರ್ ಮುಗಿದಿದೆ. ಫಿಲ್ಟರ್ ಮುಗಿದ ತಕ್ಷಣ ಒಂದು 2 ತಿಂಗಳು ಮನೇಲಿದ್ದೆ ನಾನು. ಮನೇಲಿದ್ದ ತಕ್ಷಣ ಒಳ್ಳೆ ರಿಟರ್ನ್ ಬೆಂಗಳೂರು ಬಂದೆ ನಾನು. ಬೆಂಗಳೂರು ಬಂದೆ. ಬೆಂಗಳೂರಲ್ಲಿ ಕಂಪ್ನಿ ಒಂದು 5 ತಿಂಗಳು 6 ತಿಂಗಳು ಕೆಲಸ ಮಾಡಿದೆ. ಸ್ಯಾಲ್ರಿ ಕರೆಕ್ಟಾಗಿ ಸಿಗಲಿಲ್ಲ. ಒಳ್ಳೆ ರಿಟರ್ನ್ ಮನೆಗೆ ಬಂದೆ. ಬಿಟ್ಟು ಅದನ್ನ ಕೆಲಸ ಬಿಟ್ಟು ಮನೆಗೆ ಬಂದೆ. ಮನೇಲಿ ಕುಂತೆ ಏನ್ ಮಾಡ್ಬೇಕಂತ ಏನೂ ಗೊತ್ತಾಗ್ಲಿಲ್ಲ. ನಮ್ಮ ಅಣ್ಣ ಬಂದ್ರು. ನಮ್ಮ ಅಣ್ಣರು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ರು. ನಮ್ಮ ಅಣ್ಣಾರು ಬಂದ್ರು. ನಮ್ಮ ಅಣ್ಣರಿಂದನೇ ನಮ್ಮ ಅಣ್ಣನ ಜೊತೆ ನಾವು ಹೋದೆ. ಅವರೇ ಗಾಡಿ ಕಲಿಸಿದ್ರು. ಗಾಡಿ ಕಲಿಸಿ ನಮ್ಮ ಮನೇಲಿ ದುಡ್ಡಿನ ಪ್ರಾಬ್ಲಮ್ ಒಂದಿತ್ತು, ನಮ್ಮ ಮನೇಲಿ ಕಷ್ಟ ಒಂದಿತ್ತು. ಅದಕ್ಕೋಸ್ಕರ ಈ ಹೊಳ್ಳಿ ನಮ್ಮ ಅಣ್ಣ ಗಾಡಿ ಕಲಿಸಿದ್ರು. ಗಾಡಿ ಕಲಿಸಿಂದಾನೆ ಹೊಳ್ಳಿ ಗಾಡಿ ಇವತ್ತಿನ ಮಟ್ಟಿಗೆ ಇದೇ ಚೂಸ್ ಮಾಡಿಸಿದೆ. ಇದರಲ್ಲಿ ಒಂದು ಏನೋ ಸಾಧನೆ ಮಾಡ್ಬೇಕಂತ ಇದೀನಿ. ಮಾಡೇ ಮಾಡ್ತೀನಿ ಸರ್. ಇವತ್ತಿನ ಮಟ್ಟಿಗೆ 8 ವರ್ಷ ಆಯ್ತು ಸರ್ ನಾನು ಡ್ರೈವಿಂಗ್ ಫೀಲ್ಡ್ ಬಂದು. ಇದೇ ಒಂದು ಚೂಸ್, ಇದೇ ಒಂದು ಪ್ಯಾಷನ್ ಆಗಿದೆ ಸರ್ ನನಗೆ. ಇದನ್ನ ಬಿಟ್ಟರೆ ಮತ್ತೆ ಯಾವುದೋ ನನಗೆ ಯಾವುದೋ ವರ್ಕ್ ಸೆಲೆಕ್ಟ್ ಆಗಿಲ್ಲ ಸರ್. ನಾನು ಇದರಲ್ಲೇ ಒಂದು ಏನೋ ಒಂದು ತೂತು ಅನ್ನ ನನಗೆ ಕೊಟ್ಟಿದೆ ಅಂದ್ರೆ ಇದೇ ಒಂದು ಚೂಸ್ ಮಾಡಿಸಿದ್ದೀನಿ ಅಂತ. ಇದನ್ನ ಬಿಟ್ಟರೆ ಬೇರೆ ಯಾವುದೋ ಮಾಡಿಲ್ಲ ಸರ್ ನಾನು. ಸರ್, ಸುಮಾರು 8 ವರ್ಷಗಳಿಂದ ತಾವು ಡ್ರೈವಿಂಗನ್ನು ಮಾಡ್ತಿದ್ದೀರಿ ಸರ್. ತಮ್ಮ ಅನುಭವವನ್ನು ನಮ್ಮ ಜನತೆಗೆ ಹಂಚ್ಕೋಬೋದಾ? ಸರ್ ಹಂಚ್ಕೋಬೋದು, ಅದಕ್ಕೇನಿಲ್ಲ. ಇದರಲ್ಲಿ ಒಂದೇದು ಏನಪ್ಪಾ ಅಂತಂದ್ರೆ, ಎಷ್ಟು ಎಲ್ಲರೂ ಡ್ರೈವಿಂಗ್ ಫೀಲ್ಡ್ನು ಚಾಯ್ಸ್ ಮಾಡ್ತಾರೆ. ಇನ್ನೊಂದು ಯಾವುದೋ ಒಂದು ಚಾಯ್ಸ್ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದರಲ್ಲೂ ತುಂಬಾ ಕಷ್ಟ ಇದೆ, ಅದಕ್ಕಿಂತ ಇದು ಕಷ್ಟ ಇದೆ. ಅದರಲ್ಲಿ ಎರಡರಲ್ಲೂ ಕಷ್ಟ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಹೋಗ್ತಾ ಇದೀವಿ, ಇವಾಗ ಹೋಗ್ತಾ ಇದೀವಿ, ಬೆಂಗಳೂರು ಹೋಗ್ತಾ ಇದೀವಿ. ನಮ್ಮ ಸೈಡಿಗೆ ಬರೋನೋ ಸರಿ ಇರ್ತಾನೋ ಇಲ್ವೋ ಗೊತ್ತಿಲ್ಲ, ಅಪೋಸಿಟ್ ಬರೋನೋ ಸರಿ ಇರ್ತಾನೋ ಗೊತ್ತಿಲ್ಲ. ಯಾಕೆ ಹಿಂಗೆ ಹೇಳಕ್ ಬರಲ್ಲ. ಎನಿ ಟೈಮ್ ಪ್ರತಿಯೊಂದು ಕಷ್ಟ ಇದೆ, ಅದನ್ನ ಎದುರಿಸೋ ಛಲ ನಮ್ಮ ಹತ್ರ ಇರ್ಬೇಕು ಅನ್ನೋದು ಒಂದೇ ಒಂದು ಆಸೆ. ಈ ಒಂದು 8 ವರ್ಷದಿಂದ ನಾವು ಬಂದಿದ್ದೀನಿ ಅಂದ್ರೆ, ಈಗ ದೂರ ಬರೋ ಹೋಗಿರ್ತೀವಿ, ಎಲ್ಲೋ ಒಂದು ಹಾಕಿರ್ತೀವಿ, ಎಲ್ಲೋ ಏನೋ ಒಂದು ಗಾಡಿ ಪ್ರಾಬ್ಲಮ್ ಆಯ್ತಪ್ಪ ಅಂದ್ರೆ ನಮ್ಮ ಗಾಡಿಯವ್ರು ಅಷ್ಟೇ ಇದು ಸಹಾಯ ಮಾಡ್ತಾರೆ ಹೊರತು ಬೇರೆ ಯಾರೋ ಬರಲ್ಲ. ನೈಟ್ ಟೈಮಲ್ಲಿ ನಡು ರಸ್ತೆದಲ್ಲಿ ಯಾರೋ ನಿಂತರು ಡ್ರೈವರೇ ಆಗೋದು. ಅದನ್ನ ಬಿಟ್ರೆ ಬದ್ಲಿಯವರು ಯಾರೋ ಮನೆ ಬಿಟ್ಟು ಹೊರಗೆ ಬರೋಲ್ಲ, ಯಾರೋ ಬರೋಲ್ಲ ಸರ್. ಇದು ಒಂದು ಅನುಭವದ ಮಾತು ಅಂತಂದ್ರೆ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಎಲ್ಲೋ ನಾವು ಲಾಂಗ್ ದೂರ ಹೋಗಿರ್ತೀವಪ್ಪ ಅಂತಂದ್ರೆ, ಏನೋ ಆಕಸ್ಮಿಕವಾಗಿ ಒಂದು 1000 ಕಿಲೋಮೀಟರ್ 2000 ಕಿಲೋಮೀಟರ್ ಹೋಗಿರ್ತೀವಪ್ಪ ಅಂದ್ರೆ
ಒಂದು ಏನೋ ಗಾಡಿ ಏನೋ ನಮ್ಮ ಪ್ರಾಬ್ಲಮ್ ಆಗಿತ್ತು ಅಂದ್ರೆ, ಇವಾಗ ಒಂದು ಅಪೋಸಿಟ್ ಒಂದು ಗಾಡಿ ಬಂದ್ರೆ ಹೊರ ಹತ್ತಿತ್ತಪ್ಪ ಅಂತಂದ್ರೆ ಅದ ನಾವು ಕೈ ಮಾಡಿದ್ವಿ, ಅವ್ರು ಸ್ಟಾಪ್ ಮಾಡ್ತಾರೆ, ಕನ್ಫರ್ಮ್ ಸ್ಟಾಪ್ ಮಾಡಿ ಏನಾಯ್ತು ಅಂತ ಕೇಳ್ತಾರೆ. ಅದೇ ಟೈಮಲ್ಲಿ ಯಾರೂ ಬರಲಿಲ್ಲ ಅಂದ್ರೆ ಯಾರೋ ಅಲ್ಲೇ ಲೋಕಲ್ ಹುಡುಗರಾಯ್ತು ಯಾರೋ ಆಯ್ತು ಬಂದು ರೊಕ್ಕ ಕಸ್ಕೊಳೋದು, ಇಲ್ಲ ಏನೋ ಫೋನ್ ಆಯ್ತು, ಡೀಸೆಲ್ ಆಯ್ತು, ಈ ತರ ರಾಬರಿ ಮಾಡ್ತಾರೆ ಸರ್. ಮತ್ತೆ ನಿನ್ನೆ ಏನೋ ಒಂದು ಬ್ರಿಡ್ಜ್ ಇನ್ಸಿಡೆಂಟ್ ಅಂತ ಹೇಳ್ತಾ ಇದ್ರಿ. ಹೌದು ಸರ್, ಜಸ್ಟ್ ನಾವು ಗೋವಾ ಬಾರ್ಡರ್ ಪಾಸ್ ಆಗಿ ಸರ್, ಒಂದು ಆ ಬ್ರಿಡ್ಜ್ ಪಾಸ್ ಆಗಿದ ತಕ್ಷಣ ಒಂದು 10 ಕಿಲೋಮೀಟರ್ ಬಂದಿದ್ದೀನಿ ಸರ್ ನಾನು. ನಿನ್ನೆ ಒಂದು ನೈಟ್ ಅನ್ನಕ್ಕೆ ಸುಮಾರು ಒಂದು 5-6 ಗಂಟೆ ಇರ್ಬೋದು ಸರ್. ಅದು ನೈಟ್ ಒಂದು 5-6 ಗಂಟೆ, ಬೆಳಗು ಮುಂಜಾನೆ 5-6 ಗಂಟೆ ಇರ್ಬೋದು ಸರ್. ಇದು ನಿನ್ನೆ ಬೆಳಗು ಮುಂಜಾನೆ 6 ಗಂಟೆ ಸುಮಾರು ನಾವು ಕಾರವಾರ ಎಂಟ್ರೆನ್ಸ್ ಆಗಿ ಸರ್ ಬ್ರಿಡ್ಜ್ ಬಿದ್ದಿದೆ ಸರ್. ಅದು ನಿನ್ನೆ ಜಸ್ಟ್ ಪಾಸ್ ಸರ್. ನಾವು ಈ ತರ ಕಷ್ಟ ಇದೆ ಸರ್. ಮೊನ್ನೆ ಒಂದು 15 ದಿನದಿಂದ ತಿಂಗಳಿಂದ ಆಗಿದೆ ಸರ್. 15 ದಿನದ ಹಿಂದೆ ಅದು ನಾವು ಮಂಗಳೂರು ಹೋಗ್ತಾ ಇದ್ದೀವಿ ಸರ್. ಮಂಗಳೂರು ಹೋಗ್ಬೇಕಾದ್ರೆ ಮೊನ್ನೆ ಅವತ್ತು ಇದು ಸಿರ್ಸಿ ಸರ್. ಅದು ನಾವು ಹೊನ್ನಾವರದಲ್ಲಿದ್ದು ಸರ್. ಹೊನ್ನಾವರ ದಾಟಿದ್ವಿ ಸರ್. ಆ ಗುಡ್ಡ ಕುಸಿತೆ ಅಂತಂದು ಹೇಳಿದ್ರು ಸರ್ ಅವ್ರು ನಮಗ. ಫೋನ್ ಬಂದ್ರೆ ನಮ್ಮ ಡ್ರೈವರ್ ಫೋನ್ ಹಚ್ಚಿದ, ನೀವು ಪಾಸ್ ಆಗಿರಿ ಮತ್ತೆ ಆ ಬ್ರಿಡ್ಜ್ ಆ ಗುಡ್ಡ ಕುಸೈತ್ ನೋಡಂತಂದು ಅವರೇ ನಮ್ಮ ಹುಡುಗರು ಫೋನ್ ಹಚ್ಚಿ ಹೇಳಿದ್ರು ಸರ್. ಜಸ್ಟ್ ಪಾಸ್ ಸರ್. ನಾವು ಅವತ್ತು ಈ ತರ ಅನುಭವ ಆಗ್ತದೆ ಸರ. ಏನೋ ಒಂದು ಎಲ್ಲದಕ್ಕೂ ಕಷ್ಟ ಅಂತಂದು ಇರ್ತೈತೆ, ಏನೋ ಒಂದು ಎದುರಿಸೋ ಒಂದು ಛಲ ಐತಿ, ಎದುರ್ಸ ಹತ್ತಿವಿ ಸರ. ಒಳ್ಳೆ ಏನಪ್ಪ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ಈ ಮಳೆಗಾಲ ದಿನ ಏನೋ ಒಂದು ಗುಡ್ಡ, ದೊಡ್ಡ ಗುಡ್ಡ ಬೆಟ್ಟ ಇದ್ದಲ್ಲ ಕಡೆ ಗಾಡ್ ಸೆಕ್ಷನ್ ಟೈಪ್ ಅಲ್ಲಿ ನೋಡ್ಕೊಂಡು ಕೇಳ್ಕೊಂಡು ಹೋಗಿ ಅಂತ ಒಂದು ಹೇಳಕ್ ಇಷ್ಟಪಡ್ತೀನಿ ಸರ್. ತಮ್ದು ಡೈಲಿ ರೂಟೀನ್ ಯಾವ ತರ ಇರುತ್ತೆ ಅಂತ ಹೇಳ್ಬೋದಾ ಸರ್? ಆ ತರ ಹೇಳ್ಬೇಕು ರೂಟೀನ್ ಅಂತಾರೆ ಏನಿಲ್ಲ ಸರ್. ನಮ್ದು ಮನಿ ಬಿಟ್ರೆ ಒಂದು 2-3 ತಿಂಗಳ ಹೋಗಂಗಿಲ್ಲ ಸರ್. ಮನಿ ಒಟ್ಟ ಹೋಗಂಗಿಲ್ರಿ. ಬಟ್ ಗಾಡಿ ಅಂತ ರನ್ನಿಂಗ್ ಇರ್ ಸರ್. ಈ ಟೈಮಿಗೆ ಕೊಟ್ಟಿವಿ, ಈ ಟೈಮಿಗೆ ಬರ್ತೀವಿ ಅಂತಂದ ಇದು ಇರಲ್ಲ ಸರ್ ನಮ್ಗೆ. ಒಂದ್ಸಲ ಮನಿ ನಾವು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ನಾವು ಗಾಡಿ ಸ್ವಲ್ಪ ಸ್ಟಾರ್ಟ್ ಮಾಡಿದ್ವಪ್ಪ ಅಂತಂದ್ರೆ ಒಂದು 2 ತಿಂಗಳ 3 ತಿಂಗಳ ಮನಿ ಹೋಗಲ್ಲ ಸರ್. ಒಳ್ಳೆ ದುಡಿಮೆನೂ ಇದೆ, ಒಳ್ಳೆ ಒಂದು ಇದ್ರ ಸಂತೋಷನೂ ಇದೆ ಅನ್ನೋದಾದ್ರೆ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಸರ್ ನಿಮ್ದು ವೆಹಿಕಲ್ ಯಾವುದು ಮತ್ತೆ ಎಷ್ಟು ಜನ ಇದನ್ನ ಓಡಿಸ್ತೀರ ಸರ್ ತಾವು? ಸರ್ ಇದು ವೆಹಿಕಲ್ ಬಂದ್ಬಿಟ್ಟು 12 ಟೈರ್ ಸರ್. ಅಂದ್ರೆ 12 ವೀಲ್ ಗಾಲಿ, 12 ಟೈರ್ದು. ಇದು ಡ್ರೈವಿಂಗ್ ನಾವು ಇಬ್ಬರೇ ಸರ್ ಓಡಿಸೋದು. ಒಬ್ಬರು ನೈಟ್ ಡ್ರೈವಿಂಗ್ ಮಾಡಿದ್ರೆ, ಒಬ್ಬ ಡೇ ಡ್ರೈವಿಂಗ್ ಮಾಡಿದಿರ್ತಾನೆ. ಈ ತರ ಎಕ್ಸ್ಪೀರಿಯನ್ಸ್ ಇದೆ. ಅವರು ನೈಟ್ ಅವ್ರು ಮಲ್ಕೋತಾರೆ ಸರ್, ನೈಟ್ ನಾವು ಓಡ್ತೀನಿ. ಈ ತರ ಅಂದ್ರೆ ಗಾಡಿ 24 hours ರನ್ನಿಂಗ್ ಅಲ್ಲೇ ಇರತ್ತೆ? ರನ್ನಿಂಗ್ ಅಲ್ಲೇ ಇರುತ್ತೆ ಸರ್. ಒಬ್ರು ಇವಾಗ ಅವರು ಗಾಡಿ ಓಡಿಸ್ತಾ ಇದಾರೆ ಸರ್. ನಾವು ಬೇಕಾಗಿದ್ದ ಸಾಮಾನು ಎಲ್ಲ ನಾವೇ ಎಲ್ಲ ಗಾಡಿ ಒಳಗೆ ರೆಡಿ ಮಾಡ್ಕೊಂಡಿರ್ತೀವಿ ಸರ್. ಏನೋ ಒಂದು ಚಾ ಆಯ್ತು, ಏನೋ ಒಂದು ನಮಗೆ ಇದಕ್ಕೆ ನೀರಾಯ್ತು, ಏನೋ ನೀರು ಖಾಲಿ ಆಗಿದ್ವು, ನೀರು ತಗೊಳಕ್ಕೆ ಅಲ್ಲಿ ಒಂದು ಸ್ವಲ್ಪ ಸೈಡ್ 1 ತಾಸು, ಒಂದು ಅರ್ಧ ಅವರ್ ಈ ಸೈಡ್ ಹಾಕಿ ರನ್ನಿಂಗ್ ಮಾಡ್ತಿರ್ತೀವಿ ಸರ್. ಸರ್ ತಾವು ಊಟ ಎಲ್ಲ ಹೊರಗಡೆ ಮಾಡ್ತೀರಾ ಅಥವಾ ಇಲ್ಲೇ ಪ್ರಿಪೇರ್ ಮಾಡ್ಕೊಳ್ತೀರಾ? ನಮ್ಗೆ ಏನು ಬೇಕೆಲ್ಲ ಸರ್ ಗಾಡಿ ಒಳಗೇನೆ ನಾವು ಮಾಡೋದು. ನಮ್ಗೆ ರೊಟ್ಟಿ ಬಂತು, ಚಪಾತಿ ಬಂತು, ಏನೋ ಮತ್ತೆ ರೊಟ್ಟಿ ಅಂಕರ್ ಮನೆಯಲ್ಲಿಂದ ತೊಗೊಂಬಂದಿರ್ತೀವಿ ನಾವು. ರೊಟ್ಟಿ ಬೋರ್ ಆಗಿತ್ತಪ್ಪ ಅಂತಂದ್ರೆ ಏನೈತಿ, ನಾವು ಗಾಡಿ ಒಳಗೇನೆ ಚಪಾತಿ ಎಲ್ಲ ಐಟಮ್ಸ್ ಇದೆ. ಇವಾಗ ಬೆಳಗ್ಗೆ ರೈಸ್ ಮಾಡಿದ್ದೀನಿ, ಸಾಂಬಾರು ಮಾಡಿದ್ದೀನಿ. ನಾವು ಬೇಕಾಗಿದ್ದು ನಾವು ಊಟ ಮಾಡೋದು ಅಂತ ಅನುಕೂಲಂಕರ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲ ಗಿಚ್ಚಂಕರ್ ಐತಿ ಸರ, ಲೈಫ್ ಗಿಚ್ಚ ಐತ್ರಿ ಹೇಳ್ಬೇಕಂದ್ರ. ಸರ್ ಇವಾಗ ಗಾಡಿ ಕಂಟಿನ್ಯೂಸ್ ರನ್ ಆಗ್ತಾನೆ ಇರುತ್ತೆ, ಮನೆ ಬಿಟ್ಟು 2-3 ತಿಂಗಳಾಗಿರುತ್ತೆ. ನೀವು ಡೈಲಿ ಫ್ರೆಶ್ ಅಪ್ ಅದು ಎಲ್ಲ ಆಗ್ತೀರಾ ಸರ್? ಸರ್ ಒಂದೇ ಹೇಳ್ಬೇಕಪ್ಪ ಟೈಮಿಂಗ್ ಇತ್ತಪ್ಪ ಅಂದ್ರೆ ಏನೋ ಅನ್ಲೋಡಿಂಗ್ ಪಾಯಿಂಟ್ ಹೋಗಿ ಗಾಡಿ ಖಾಲಿ ಮಾಡಿಬಿಟ್ಟು ಹೊಳ್ಳಿ ಎಂಟಿ ಬರ್ತಿರ್ತೀವಲ್ಲ ಆಫೀಸ್ ಟ್ರಾನ್ಸ್ಪೋರ್ಟ್ಗೆ, ಅಲ್ಲೇ ಆಜು ಬಾಜು ಎಲ್ಲಾರ ಏನೋ ಇರ್ತಾವ ಸರ್, ಡಾಬಾ ಆಯ್ತು ಏನೋ ಆಯ್ತು, ಅಲ್ಲೇ ಜಳಕ ಮಾಡಿ ಫ್ರೆಶ್ ಅಪ್ ಮಾಡ್ತೀವಿ ಸರ್. ಗಾಡಿ ವಾಶ್ ಮಾಡ್ಕೊಂಡು ಫ್ರೆಶ್ ಅಪ್ ಮಾಡ್ತೀವಿ ಸರ್. ಬೇಕಾದ್ರೆ ನಾಷ್ಟ ಬೇಕಾದ್ರೆ ಅಲ್ಲೇ ಮಾಡ್ಕೊಂಡಿರಿ ಸರ್, ಡಬಾ ಒಳಗೆ ಮಾಡ್ತೀವಿ. ಇಲ್ಲ ನಾವು ಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಇಲ್ಲೇ ಗಾಡಿ ಒಳಗೆ ಮಾಡ್ಕೊಂಡು ನಾವು ಇಲ್ಲೇ ಊಟ ಮಾಡ್ತೀವಿ ಸರ್. ಸರ್ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಯಾವ ಥರ ಇರುತ್ತೆ ಅಂತ ಹೇಳ್ಬೋದಾ ಸರ್? ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಈಗ ಆಫೀಸ್, ಈಗ ಗಾಡಿ ಖಾಲಿ ಮಾಡಿ ಹೊಳೆ MP ಆಫೀಸಿಗೆ ಬಂದಿರ್ತೀವಿ. ಟ್ರಾನ್ಸ್ಪೋರ್ಟ್ಗೆ ಅಂತಂದ್ರೆ ಬಂದಿರ್ತೀವಿ ಸರ್ ನಾವು. ಅಲ್ಲಿ ಒಂದಿನ ಲೋಡಿಂಗ್ ಇತ್ತು, ಅವತ್ತೇ ಲೋಡ್ ಮಾಡ್ಕೊಂಡು ಹೊಳೆ ಬರ್ತೀವಿ ಸರ್ ನಾವು. ಲೋಡಿಂಗ್ ಇರಲಿಲ್ಲಪ್ಪ ಅಂದ್ರೆ ಅಲ್ಲಿ ಒಂದಿನ ಮಾಡ್ಕೋಬೇಕು. ಹೊಳ್ಳಿ ಮರುದಿನ ಒಂದು ಲೋಡ್ ಸಿಕ್ತಪ್ಪ ಅಂತಂದ್ರೆ ಇಂಥ ಊರಿಗೆ, ಇವಾಗ ನಾವು ಬೆಂಗಳೂರು ಹೋಗ್ತಾ ಇದೀವಿ, ಬೆಂಗಳೂರಿಂದ ಹೊಳೆ ರಿಟರ್ನ್ ಎಲ್ಲಿಗೆ ಆಗುತ್ತೆ ಗೊತ್ತಿಲ್ಲ ಸರ್ ನಮ್ಗೆ. ಅಲ್ಲಿಂದ ಬರ್ಬೇಕಾದ್ರೆ ಅಲ್ಲಿ ಲೋಡಿಂಗ್ ಮಾಡ್ಬೇಕಾದ್ರೆ 1 ದಿನ 2 ದಿನ ಆಲ್ಟಿಂಗ್ ಹಾಕ್ತಾವ್ರಿ. ಮತ್ತೆ ಅಲ್ಲಿಂದ ಲೋಡ್ ಮಾಡ್ಕೊಂಡು ಹೊಳೆ ಇಲ್ಲಿ ಬಂದ್ರೆ ಗಾಡಿ ಖಾಲಿ ಮಾಡ್ಬೇಕಾದ್ರೆ ಮತ್ತೆ ಅಲ್ಲಿ 1 ದಿನ 2 ದಿನ ಆಲ್ಟಿಂಗ್ ಮಾಡ್ಕೊಂಡು ಗಾಡಿ ಖಾಲಿ ಮಾಡ್ಬೇಕು.
ಹಿಂಗೆ ನಡೀತಾ ಇದೆ ಸರ್ ನಮ್ದು. ಸರ್ ಇದು ಗಾಡಿ ನಿಮ್ದೇನಾ ಇದು? ಸರ್ ನಮ್ದಲ್ಲ ಸರ್, ನಮ್ಮ ಓನರ್ದು. ಅಂದ್ರೆ ನಮ್ಮ ಅಣ್ಣನ ತರನೇ ಸರ್, ನಮ್ಮ ಫ್ಯಾಮಿಲಿ ಒಬ್ಬ ಅಂತಂದು ನೋಡ್ಕೊಂಡು ಹೋಗ್ತಾರೆ ಹೊತ್ತು. ಇನ್ನು ಕೆಲವೊಂದಿಷ್ಟು ಜನ ಇದಾರೆ ಸರ್, ಕೆಲವೊಂದಿಷ್ಟು ಜನಗಳು ಓನರ್ಗಳು ಇರ್ತಾರೆ ಸರ್. ಅವರು ಏನಂತಂದ್ರೆ ಪ್ರೆಷರ್ ಕೊಡ್ತಾ ಇರ್ತಾರೆ ಸರ್. ಭಾಳ ಅಂದ್ರೆ ಭಾಳ ತೊಂದ್ರೆ, ಎಲ್ಲದಿ ಏನ್ ಮಾಡಕತ್ತಿ, ಏನಿಲ್ಲ, ಎದಕ್ ಲೇಟ್ ಮಾಡಿದ್ರಿ ನೀವು, ಎದಕ್ ಬರ್ಲಿಲ್ಲ ಅಂತಂದು ಈ ತರ ಹಿಂಸೆ ಮಾಡ್ತಿರ್ತಾರೆ ಸರ್. ಇವ್ರು ನಮ್ಮ ಓನರ್ ಸರ್. ನಮ್ಮ ಓನರ್ಗಳು ಆ ತರ ಏನೋ ಪ್ರಾಬ್ಲಮ್, ಒಟ್ಟ ಟಾರ್ಚರ್ ಏನೂ ಇಲ್ಲ ಸರ್. ಟಾರ್ಚರ್ ಮಾಡಂಗಿಲ್ಲ, ಏನೋ ಮಾಡಲ್ಲ ಸರ್. ಫ್ರೆಂಡ್ಲಿ ಆಗಿರ್ತಾರೆ ಸರ್, ಚಲೋ ಅದಾರ ಸರ್. ಸರ್ ಫೈನಲಿ ಏನಪ್ಪಾ ಅಂತಂದ್ರೆ ನೀವು ಜರ್ನಿ ಹೆಂಗಿತ್ತು ಎಲ್ಲಾನು ಹೇಳಿದ್ರಿ ಸರ್. ಓಕೆ ಸರ್. ಬಟ್ ಇವಾಗ ನಾವು ನಿಮ್ದು ಸ್ಯಾಲ್ರಿ ಅಂತ ಬಂದಾಗ ಯಾವ ತರ ಇರುತ್ತೆ ಅಂತ ತಿಳ್ಕೊಬಹುದಾ? ಓಕೆ ಸರ್, ತಿಳ್ಕೊಳ್ಳಿ. ಸ್ಯಾಲ್ರಿನ ಏನಿಲ್ಲ ಸರ್, ಇದು ಬಾಡಿಗೆ ಮೇಲೆ ಇರ್ತತೆ. ಒಂದು 50,000 ರೂಪಾಯಿ ಬಾಡಿಗೆ ಹೋದ್ವು ಅಂದ್ರೆ 100ಕ್ಕೆ ಒಂದೊಂದ್ ಕಡೆ 10 ರೂಪಾಯಿ ನಡೆದಾವ ಸರ್, ಒಂದೊಂದ್ ಕಡೆ 12 ರೂಪಾಯಿ ನಡೆದಾವ ಸರ್, ಒಂದೊಂದ್ ಕಡೆ 14 ರೂಪಾಯಿ ನಡೆದಾವ ಸರ್. ಹೆಂಗ ನಡೆದದ ಸರ್ ಆಟಾಗ, ಚಲೋ ನಡೆದದ ಸರ್. ಸರ್ ತಮ್ದ ಎಲ್ಲೆಲ್ಲಿ ಹೊಡಿತೀರಿ ಸರ್ ಗಾಡಿ? ಸರ್ ಇದೇ ರೂಟ್ ಫಿಕ್ಸ್ ಅಂತ ಇಲ್ಲ ಸರ್, ನಾವು ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆ ಹೋಗ್ತೀವಿ ಸರ್ ಕಂಟಿನ್ಯೂ ಆಗಿ. ಸರ್ ಕೆಲವೊಂದು ಕಡೆ ಹೋಗಿರಂಗಿಲ್ಲ, ಕೆಲವೊಂದು ರೂಟ್ ಎಲ್ಲ, ಅಂತ ಟೈಮಲ್ಲಿ ಏನ್ ಮಾಡ್ತೀರಿ ಸರ್? ಒಂದೊಂದ್ ಕಡೆ ಕೆಲವೊಂದು ರೂಟ್ ಹೋಗಿದ್ರೆ ನಮ್ಗೆ ಪರಿಚಯ ಇಲ್ಲ, ರೂಟ್ ನಮ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ ಆ ರೂಟ್ ಯಾರೋ ಒಬ್ರು ನಾವು ಪರಿಚಯದ ಆ ರೂಟ್ ನ ಬಂದಿರ್ತಾರಪ್ಪ ಅಂತಂದ್ರೆ ಫೋನ್ ಮಾಡಿ ಕೇಳಿರ್ತೀವಿ ಸರ್. ಆ ರೂಟ್ ನ ಹೆಂಗೈತಪ್ಪ, ಆ ರೂಟ್ ಚಲೋ ಇದೆಯಾ ಇಲ್ವಾ ಅದಕ್ಕೆ. ಚಲೋ ಐತಪ್ಪ ಅಂದ್ರೆ ಆ ಹೇಳಿರ್ತಾನ, ಚಲೋ ಐತಂತ ಹೇಳ್ತಾನ್ರಿ ಅವ. ಇಲ್ಲ ಅಂತಂದ್ರೆ ಸರ್ ಮತ್ತೆ ಅನಿವಾರ್ಯ ಸರ್, ಮ್ಯಾಪ್ ಹಾಕರ್ ಇದ್ದೇ ಇರುತ್ತೆ. ಕಂಟಿನ್ಯೂ ಮ್ಯಾಪ್ ಹಾಕೊಂಡು ಓಡಿಸ್ತೀವಿ ಸರ್. ರೂಟ್ ಗೊತ್ತಿಲ್ಲ ಅಂದ್ರೆ ಮ್ಯಾಪ್ ಹಾಕೊಂಡು ಓಡಿಸ್ತೀವಿ ಸರ್. ಸರ್ ನಿಮ್ ಜೀವನ ಏನಿದೆ ತುಂಬಾ ಖುಷಿಯಾಗಿದೆ, ತುಂಬಾ ಕಷ್ಟನೂ ಆಗಿದೆ. ತುಂಬಾ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದೆ ಈ ಪ್ರಶ್ನೆನ. ತಾವು ಗಾಡಿ ಹೊಡ್ಸಬೇಕಾದ್ರೆ ಬೇರೆ ಬೇರೆ ಘಾಟ್ ಸೆಕ್ಷನ್ ಅಲ್ಲಿ ತಮಗೇನಾದ್ರೂ ಸಮಸ್ಯೆ ಆಗಿರ್ಬೋದು, ಅದು ಬೆಳಿಗ್ಗೆ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಹೇಳ್ಬೋದಾ ನಮ್ ಜೊತೆ? ಆಗಿದೆ ಸರ್, ಸಮಸ್ಯೆ ರಗಡಾಗಿದೆ, ತುಂಬಾ ಅನುಭವ ಆಗಿದೆ. ಘಾಟ್ ಸೆಕ್ಷನ್ ಅಲ್ಲಿ ಮತ್ತೆ ಈ ತರ ಹೊಡೆಯೋದು ಬಡಿಯೋದು, ಫೋನು, ಪರ್ಸು, ಅಮೌಂಟ್ ಪ್ರತಿಯೊಂದು ಕಸ್ಕೊಂಡಿದ್ದಾರೆ ಸರ್. ಬಡಿದಿದ್ದಾರೆ, ನಾವು ಬಡಿಸ್ಕೊಂಡಿದ್ದೀವಿ. ಎಲ್ಲ ಅನುಭವ ಆಗಿದೆ ಸರ್. ಅದು ನೆಕ್ಸ್ಟ್ ಟೈಮ್ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ಘಾಟ್ ಸೆಕ್ಷನ್ ಹೊತ್ಬೇಕಾದ್ರೆ ಏನೋ ಒಂದು ಗಾಡಿ ಕಾಸ್ಟ್ಲಿ ಮಾಲ್ ಇತ್ತಪ್ಪ ಅಂತಂದ್ರ ಅದು ಎಲ್ಲೇ ತುಂಬಿದ್ರೆ ಅವ್ರಿಗೆ ಫೋನ್ ಲಿಂಕ್ ಮಾಡ್ಕೊಂಡು ಲೋಕಲ್ ಹುಡುಗರು ಬಂದ್ಬಿಟ್ಟು ಸಣ್ಣ ಘಾಟ್ ಸೆಕ್ಷನ್ ಹತ್ಬೇಕಾದ್ರೆ ಹೂ ಗಾಡಿನ ಹತ್ತಿ ತಡ್ಪಲ್ಕ್ ಹೋದು ನಮ್ ಗಾಡಿಯನ್ನ ಕಾಸ್ಟ್ಲಿ ಮಾಲ್ ಇದ್ದು ಸಾಮಾನ ತಮ್ಮ ಗಾಡಿಗೆ ಹಾಕೊಂಡು ಗಾಡಿ ತಬ್ಬಿದ್ರೆ ಬಡಿಯೋದು ಹೊಡೆಯೋದು ಮಾಡೋದು, ಇಲ್ಲ ಚಾಕು ತೋರ್ಸೋದು, ಈ ಅನುಭವ ಕಂಡಿವಿ ಸರ. ಕಣ್ಣಾರೆ ಕಂಡಿವಿ. ತಡಪಲ್ ಕೊಯ್ದು ಸರ, ಈ ತರ ತಡಪಲ್ ಗಾಡಿ ಸೆಕ್ಷನ್ ಹತ್ಬೇಕಾದ್ರೆ ತಡಪಲ್ ಕೊಯ್ದು ಹಳ್ಳಿ ಮತ್ತೆ ಅಲ್ಲಿಂದ ಗಾಡಿ ಸೈಡ್ ಹಾಕಿದ್ರೆ ಯಾಕಂತ ಕೇಳಿದ್ರೆ ಚಾಕು ತೋರ್ಸೋದು, ಬಡಿಯೋದು ಹೊಡೆಯೋದು ಮಾಡ್ತಾರ. ಏನೋ ಮತ್ತೆ ಏನೋ ಮಾಡಕ್ ಬರಲ್ಲ ಗಾಡಿ ತಪ್ಪಿದ್ರೆ ಬಡಿತಾರ ಸರ್. ಅದು ಜೀವನ ಅಂಜಿಕೆಗೆ ನಾವು ಹಂಗ ಬರ್ತೀವ್ರಿ. ಬಂದು ಮತ್ ಸುಮ್ನೆ ಮತ್ತೆ ಈಗ ಏನೋ ಮಾಡಕ್ ಬರಲ್ಲ ಸರ್. ಮತ್ತೆ ಅಲ್ಲಿ ತಬ್ಬಿದ್ರೆ ನಾವು ಬಡಿಸೋದು ಆಗಲ್ರಿ. ವಾಳಿ ಮುಂದಕ್ಕೆ ಬಂದು ಮತ್ತೆ ಅಲ್ಲಿ ಬಂದು ನೋಡ್ಕೊಂಡು ವಾಳಿ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ತಡಪಲ್ ಇದ್ರೆ ಹಾಕೊಂಡು ಎಲ್ಲ ಸುದ್ ಮಾಡ್ಕೊಂಡು ವಾಳಿ ಬಂದು ಇಲ್ಲಿ ಲೋಡಿಂಗ್ ಪಾಯಿಂಟಿಂಗ್ ಬಂದು ಒಳ್ಳೆ ಅಲ್ಲಿ ಅವ್ರಿಗೆ ಅಮೌಂಟ್ ಕಟ್ಟಿ ನಮ್ಗೆ ಅರ್ಧ, ಓನರ್ಗೆ ಅರ್ಧ ಎಲ್ಲ ಪೇಮೆಂಟ್ ಕಟ್ ಮಾಡಿ ನಾವು ಆ ಟ್ರಿಪ್ ಏನೇನು ಉಳಿಯಲ್ಲ ಸರ. ಅನುಭವ ಈ ತರ ಅನುಭವ ಆಗ್ತಾವು. ನಾವು ಕಣ್ಣಾರನು ಕಂಡೀವಿ, ನಾವು ಕ್ಯೂರ್ನು ಕೇಳಿವಿ ಸರ. ನಮ್ಗೆ ಅನುಭವನೂ ಆಗೈತ್ರಿ ಸರ್. ಅದು ನಮ್ಗೆ ಅನುಭವ ತುಂಬಾ ಅಂದ್ರೆ ತುಂಬಾ ಅನುಭವ ಆಗೈತ್ರಿ ಅದು. ಸರ್ ತಮ್ಮ ಜೀವನದ ಅನುಭವವನ್ನ ಇಷ್ಟೊತ್ತು ನಮ್ ಜೊತೆ ಹಂಚ್ಕೊಂಡ್ರಿ, ತುಂಬಾ ಖುಷಿ ಆಯ್ತಾ ಸರ್. ಕೊನೆಯದಾಗಿ ಕೇಳೋದಾದ್ರೆ ತಮ್ಮ ಫ್ಯೂಚರ್ ಪ್ಲಾನ್ಸ್ ಏನಿದೆ ಸರ್? ಸರ್ ಫ್ಯೂಚರ್ ಪ್ಲಾನ್ಸ್ ಅನ್ನಕ ಏನಿಲ್ಲ ಸರ್. ನಮ್ದು ಇದರ ಡ್ರೈವಿಂಗ್ ಫೀಲ್ಡ್ ನಾಗ ಖುಷಿ ಇದೀನಿ, ಇಷ್ಟಪಟ್ಟು ಮಾಡಕತ್ತೀನಿ ಸರ್. ಏನ್ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ನಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದು ಆಸೆ ಸರ್. ನನಗ ತಂದೆ ತಾಯಿ ಅನ್ನೋಕಿನ್ನ ನನ್ನ ತಂದೆ ಇಲ್ಲ ಸರ್. ನನಗೆ ನಮ್ಮ ಒಟ್ಟ 5 ಮಂದಿ ಅಲ್ಲ ಸರ್. 5 ಮಂದಿ ನಮ್ಮ ಫ್ಯಾಮಿಲಿ ಎಲ್ಲ ಚಲೋ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅದ ಒಂದು ಫ್ಯೂಚರ್ಸ್, ಅದ ಒಂದು ಕನಸು. ಅದನ್ನ ಬಿಟ್ಟರೆ ಬಟ್ ಬೇರೆ ಯಾವ್ದು ಕನಸಿಲ್ಲ ಸರ್ ನನ್ನ ಹತ್ರ. ಸರ್ ಇದುವರೆಗೂ ಇಷ್ಟೊತ್ತು ತಮ್ಮ ಜೀವನದ ಅನುಭವಗಳನ್ನ ನಮ್ಮ ಜನತೆಯ ಜೊತೆ ತಾವು ಹಂಚಿಕೊಂಡಿದ್ದೀರಿ ಸರ್. ಅದಕ್ಕೆ ನಾ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ನೀವು ನನಗೆ ಈ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ನಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸರ್. ನಿಮಗೆ ಡ್ರೈವರ್ ಲೈಫ್ ಹೆಂಗಿದೆ ಅಂತಂದು ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಮತ್ತೊಂದು ಸಲ ಹೃದಯಪೂರ್ವಕ ಧನ್ಯವಾದಗಳು ಸರ್.